ಮೆನ್ಷನ್ ಮಾಡ್ತೀನಿ ನಾನು. ಸೊ ಒಂದು ಒಳ್ಳೆ ಜಾಗ ನೋಡ್ಕೋಬೇಕು. ಯಾರಾದರೂ ಜನ ಇರೋವಂಥ ಪ್ಲೇಸು ಮತ್ತು ಪಬ್ಲಿಕ್ ಇರೋವಂಥ ಪ್ಲೇಸ್ಗಳನ್ನ ನನಗೆ ಮೆನ್ಷನ್ ಮಾಡಿ. ಸೊ ನನಗೂ ಅನುಕೂಲ ಆಗುತ್ತೆ. ಸ್ಟಾಲ್ಸ್ ಹಾಕೊಂಡ್ರೆ ಸ್ವಲ್ಪ ದುಡಿಯೋ ಮಟ್ಟಕ್ಕೆ ಆಗ್ತೀನಿ ಅಂತ. ಸೊ ಇವಾಗ ಇನ್ನೊಂದು ಆ ವಿಷಯನ ಮೆನ್ಷನ್ ಮಾಡಬೇಕು. ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ 2 ಕೆನೋಪಿ ಕೊಟ್ಟಿದ್ದಾರೆ. ಅದಕ್ಕೆ ಮೇಲ್ ಟಾರ್ಪಲ್ ಇಲ್ಲ. ಆ ಟಾರ್ಪಲ್ ಹಾಕಿಸಾದ್ಮೇಲೆ ಪಬ್ಲಿಕ್ ಎಲ್ಲಿ ಒಂದು ಪ್ಲೇಸಲ್ಲಿ ನನಗೆ ಜನ ಜಾಸ್ತಿ ಸಿಗ್ತಾರೆ ಅಂಥ ಪ್ಲೇಸ್ಗಳಲ್ಲಿ ನಾನು ಸ್ಟಾಲ್ಸ್ನ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಒಂದು ದಿನನಿತ್ಯದ ಖರ್ಚು ವೆಚ್ಚಗಳಿಗಾದರೂ ನಾನು ದುಡಿಬೇಕು ಅಂತ ಹೇಳ್ಬಿಟ್ಟು. ಸೊ ಈ ನಡುವೆ ಸ್ಟಾಲ್ ಇಲ್ಲ ಸದ್ಯಕ್ಕೆ. 2 ಸ್ಟಾಲ್ ವೇಸ್ಟ್ ಆಯಿತು, ಸುಮ್ಮನೆ ಹೋಗಿದ್ದು. ಹಾಗಾಗಿ ಬೇಡ, ಸ್ಟಾಲ್ ಕತೆನೇ ಬೇಡ ಅಂತ ಹೇಳ್ಬಿಟ್ಟು ದುಡ್ಡು ಕಟ್ಟೋದು ಸುಮ್ಮನೆ, ಏನೋ ಅಲ್ಲಿ ಏನೋ ವರ್ಕೌಟೇ ಆಗ್ತಾಯಿಲ್ಲ. ಸೊ ನೋಡಿ, ಈ ಥರದ್ದೊಂದು ಟೇಬಲ್ ತಂದು ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಜ್ಯುವೆಲರಿ ಫೋಟೋಶೂಟಿಗೆ ಚೆನ್ನಾಗಿದೆ ಇದು. ನೋಡಿ ಯಾವ್ಯಾವ ಆ್ಯಂಗಲಲ್ಲಿ ತಿರ್ಕೊಳ್ಳುತ್ತೆ ಗಿಂಬಲ್ ಇದು. ಆ್ಯಕ್ಚುಲಿ ನೋಡಿ, ಇದ್ರ ಬಗ್ಗೆ ನಿಜ ನಮಗೆ ಏನು ಗೊತ್ತಿಲ್ಲ. ಕ್ಯಾಮ್ರಾನು ಇಟ್ಟೋಗಿದ್ದಾರೆ ಇಲ್ಲೇ. ವೀಡಿಯೋ ಶೂಟಿಂಗ್ ಇತ್ತು, ಸೊ ಬಂದಿದ್ದಾರೆ. ಸೊ ಯಾವ ಚಾನಲಿಂದ ಬಂದಿದ್ದಾರೆ ಅನ್ನೋದನ್ನೆಲ್ಲ ಮುಂದೆ ಮೆನ್ಷನ್ ಮಾಡ್ತೀನಿ. ಸೊ ಇವಾಗ ಕ್ಯಾಮ್ರಾ ಇಟ್ಬಿಟ್ಟು ಇಲ್ಲೇ ಹೋಗಿದ್ದಾರೆ. ಟಿಫನ್ ಮಾಡ್ಕೊಬರೋದಕ್ಕೆ ಹೋದರು. ಸೊ ನಾನು ಪಲಾವ್ ಮಾಡಿದ್ದೆ, ಬೇಡ ಅಂತಂದರು. ಅದರ ರೈಸ್ ಐಟಮ್ ತಿನ್ನಲ್ಲ ಅಂತ ಬೆಳಗ್ಗೆ ಹೊತ್ತು. ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ಇವತ್ತು 7:30ಗೆ ರೆಡಿ ಆದೆ. ಆ್ಯಕ್ಚುಲಿ ವೀಡಿಯೋ ಶೂಟಿಂಗ್ ಇತ್ತು, ಸೊ ಬಂದಿದ್ದಾರೆ. ಸೊ ಯಾವ ಚಾನಲಿಂದ ಬಂದಿದ್ದಾರೆ ಅನ್ನೋದನ್ನೆಲ್ಲ ಮುಂದೆ ಮೆನ್ಷನ್ ಮಾಡ್ತೀನಿ. ಸೊ ಇವಾಗ ಕ್ಯಾಮ್ರಾ ಇಟ್ಬಿಟ್ಟು ಇಲ್ಲೇ ಹೋಗಿದ್ದಾರೆ. ಟಿಫನ್ ಮಾಡ್ಕೊಬರೋದಕ್ಕೆ ಹೋದರು. ಸೊ ನಾನು ಪಲಾವ್ ಮಾಡಿದ್ದೆ, ಬೇಡ ಅಂತಂದರು. ಅದರ ರೈಸ್ ಐಟಮ್ ತಿನ್ನಲ್ಲ ಅಂತ ಬೆಳಗ್ಗೆ ಹೊತ್ತು. ಹಾಗಾಗಿ ನಾವು ರೈಸ್ ಐಟಮ್ ತಿನ್ನಲ್ಲ ಅಂತ. ಪರವಾಗಿಲ್ಲ, ಇನ್ನೇನು ಬಲವಂತ ಮಾಡೋಕ್ಕಾಗಲ್ಲ ಪಾಪ. ಬೇಡ ಅಂತ ಹೇಳಿದ್ರು ನಾನು ಸುಮ್ಮನೆ. ಕ್ಯಾಮ್ರಾ ಇಟ್ಟು ಹೋಗಿದ್ದಾರೆ. ನಿಜ ಕ್ಯಾಮ್ರಾ ಫೇಸ್ ಮಾಡೋದು ಒಂಥರ ಅನಿಸುತ್ತೆ. ಯಾಕಂದರೆ ಡೈಲಿ ನಾನು ವೀಡಿಯೋನೆಲ್ಲ ನೋಡಿ ಈ ಥರ ಫೋನಲ್ಲೇ ಶೂಟ್ ಮಾಡ್ತೀನಿ. ಸೊ ಕ್ಯಾಮ್ರಾ ನೋಡುವಾಗ ಒಂಥರ ಭಯ ಆಗುತ್ತೆ. ಸೊ ಕ್ಯಾಮ್ರಾ ತೋರಿಸ್ತೀನಿ ನಾನು. ನೋಡಿ ಯಾವ್ಯಾವ ಆ್ಯಂಗಲಲ್ಲಿ ತಿರ್ಕೊಳ್ಳುತ್ತೆ ಗಿಂಬಲ್ ಇದು. ಆ್ಯಕ್ಚುಲಿ ನೋಡಿ, ಇದ್ರ ಬಗ್ಗೆ ನಿಜ ನಮಗೆ ಏನು ಗೊತ್ತಿಲ್ಲ. ಕ್ಯಾಮ್ರಾನು ಇಟ್ಟೋಗಿದ್ದಾರೆ ಇಲ್ಲೇ. ಮೊಬೈಲ್ ಸ್ಟ್ಯಾಂಡ್ ಅನ್ನೋದೇ ಬರುತ್ತೆ. ಕ್ಯಾಮ್ರಾ ಸ್ಟ್ಯಾಂಡ್ನ ಅಲ್ಲಿಟ್ಟೋಗಿದ್ದಾರೆ ಹೊರಗಡೆ. ಸೊ ಕ್ಯಾಮ್ರಾ ಸ್ಟ್ಯಾಂಡ್ ಇಲ್ಲಿದೆ. ಪಲಾವ್ ಮಾಡಿ ಆಮೇಲೆ ಪೂರ್ವಿನ ರೆಡಿ ಮಾಡಿ ಕಳಿಸಿ ಆಟೋ ಬುಕ್ ಮಾಡಿ ಎಲ್ಲ ಮುಗೀತು. ಸೊ ಇವಾಗ ಸ್ವಲ್ಪ ವಿಸಲ್ಸ್ ಎಲ್ಲ ತೊಗೊಂಡ್ರು. ಆವಾಗಿಂದ ಪೂರ್ವಿ ರೆಡಿ ಆಗೋದು ಮತ್ತು ಅವ್ನು ನನಗೇನೆಲ್ಲ ಅಂಗಡಿಯಿಂದ ತಂದು ಕೊಡ್ತಾನೆ, ಇದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಆಯಿತು. ಸೊ ಒಂದಷ್ಟು ತೊಗೊಂಡ್ರು, ಶೂಟ್ ಮಾಡಿದರು. ಅದಾದಮೇಲೆ ಅವನ್ನ ಸ್ಕೂಲಿಗೆ ಕಳಿಸಿ ಇವಾಗ ನನ್ನ ವರ್ಕು ಏನಿದೆ, ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನ ಶೂಟಿಂಗ್ ಮಾಡ್ತಾರಂತೆ. ಹಾಗಾಗಿ ಟಿಫನ್ಗೆ ಬ್ರೇಕ್ ತಗೊಂಡು ಹೋಗಿದ್ದಾರೆ. ಸೊ ಆ ಗ್ಯಾಪಲ್ಲಿ ನಾನು ಸ್ವಲ್ಪ ಇಲ್ಲಿ ಮಣ್ಣಿನ ಜ್ಯುವೆಲರಿ ಹೇಗೆ ಮಾಡ್ತೀನಿ ನಾನು ತೋರಿಸ್ಬೇಕು. ಆಲ್ಮೋಸ್ಟ್ ಈಗ ಮನೇಲಿ ನಾನು ಅದು ಮಣ್ಣಿನ ಜ್ಯುವೆಲರಿನೇ ಮಾಡ್ತಾಯಿಲ್ಲ. ಇಲ್ಲಿ ಗಾಳಿ ಬೆಳಕು ಪ್ರಾಬ್ಲಮ್ಮು, ಫೈರಿಂಗ್ ಹಾಕೋಕ್ಕಾಗಲ್ಲ. ಸೊ ಹೀಗಾಗಿ ಸ್ವಲ್ಪ ಹೋಲ್ಡಲ್ಲಿ ಇಟ್ಬಿಟ್ಟಿದ್ದೀನಿ. ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಇದು ಔಟ್ಸೈಡು ರೋಡಲ್ಲೆಲ್ಲ ಕ್ಲಿಪ್ಸು ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟು ರೆಡಿಯಾಗಿ ಎಲ್ಲ ಹೋಗೋದು ಏನು ಕತೆ ಅಂತ. ಮೆಟ್ರೋದಲ್ಲಿ ಕೂಡ ವಿಸಲ್ಸ್ ತೊಗೊಳ್ಬೇಕು ಅಂತ ಹೇಳಿದ್ದಾರೆ. ನೋಡೋಣ ಅದೂ ಆಗುತ್ತಾ ಅಂತ. ಸೊ ಪರ್ಮಿಷನ್ ತೊಗೊಂಡಿದ್ದಾರಂತೆ, ನಾಳೆ ಸಿಕ್ಕಿದೆ ಅಂತೆ ಪರ್ಮಿಷನು. ಹಾಗಾಗಿ ಈ ವಿಡಿಯೋ ಇವತ್ತು ನಾನು ಡೈಲಿ ರೊಟೀನ್ ಹೇಗೆ ಮಾಡ್ಕೊಳ್ತೀನಿ, ಹೊರಗಡೆ ಹೇಗೆ ಹೋಗ್ತೀನಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾರಂತೆ. ಓಕೆ, ಅದು ಮಾಡಾದ್ಮೇಲೆ ನಾಳೆ ವಿಸಲ್ಸಲ್ಲಿ ಮೆಟ್ರೋದು ಒಂದು ಇದನ್ನು ಮಾಡ್ತಾರೆ. ಸೊ ಇವರು ಯಾವ ಚಾನಲವರು ಹೇಗೆ ಬಂದರು ಅದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡ್ತೀನಿ ನಾನು. ಸೊ ನಿಜ ವೀಡಿಯೋ ಮಾಡುವಾಗ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಭಯನೂ ಆಗುತ್ತೆ. ಬಟ್ ನನಗೇನು ಅಷ್ಟು ಭಯ ಆಗೋಲ್ಲ ಇವಾಗ ಸದ್ಯಕ್ಕೆ. ಯಾಕಂದರೆ ಈಗ ಆಲ್ರೆಡಿ ನಾನು ಸೋಷಿಯಲ್ ಮೀಡಿಯಾ ಬಂದಾಯಿತು. ಸೊ ಕ್ಯಾಮ್ರಾ ಇಟ್ಕೊಂಡು ಮಾತಾಡಿದ್ದು ಆಯಿತು. ಹಾಗಾಗಿ ಭಯ ಇಲ್ಲ ಅಷ್ಟೇ. ಹಾಯ್, ಹಲೋ, ಗುಡ್ ಮಾರ್ನಿಂಗ್.
ಎಂದಿನಂತೆ ಇವತ್ತಿನ ವ್ಲಾಗು ಕೂಡ. ಸೊ ಬಟ್ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಒಂದು ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ಮಣ್ಣಿಂದು. ಆ್ಯಕ್ಚುಲಿ ತುಂಬ ದಿನಗಳಾದಮೇಲೆ ಈ ವ್ಲಾಗ್ನ ಮಾಡ್ತಾ ಇರೋದು. ಈ ನಡುವೆ ಆಲ್ಮೋಸ್ಟ್ ನಾನು ಮಣ್ಣಿನ ಜ್ಯುವೆಲರಿ ಮಾಡೋದನ್ನ ತೋರಿಸೇ ಇಲ್ಲ. ಈ ಮನೇಲಿ ಸ್ವಲ್ಪ ಪೊಸಿಷನ್ ಬೇರೆ ಥರನೇ ಇದೆ. ಇಡೀ ಗಾಳಿ ಬೆಳಕು ಇಲ್ಲದೆ ಇರೋ ಒಂದು ರೀಸನಿಂದ ನಾನು ಮಣ್ಣಿನ ಜ್ಯುವೆಲರಿ ಮಾಡೋದನ್ನೇ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಕಂಟಿನ್ಯೂ ಅಂತೂ ಮಾಡಿಲ್ಲ. ಸೊ ಅದರಲ್ಲಿ ಒಂದಷ್ಟು ಜುಮ್ಕಗಳು ಮಾಡಿದ್ದು ಅವತ್ತು ತೋರಿಸ್ದೆ ವಿಡಿಯೋದಲ್ಲಿ. ಓಕೆ, ಅದು ಕನೆಕ್ಟ್ ಮಾಡಿರಲಿಲ್ವಾ? ಓಕೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ತುಂಬ ದಿನಗಳಾದಮೇಲೆ ಒಂದು ಮಣ್ಣಿನ ಜ್ಯುವೆಲರಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ದಿನಗಳೇ ಆಯಿತು ಬಿಡಿ. ಸೊ ಮಣ್ಣಿನ ಜ್ಯುವೆಲರಿ ಅಂತೂ ಮಾಡೇ ಇಲ್ಲ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದಷ್ಟು ಹೊಸ ಡಿಸೈನ್ಸ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಹ್ಯಾಂಡ್ಮೇಡ್ ಜ್ಯುವೆಲರಿಗಳು. ಆ್ಯಕ್ಚುಲಿ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ದೀನಿ ಜೊತೆಗೆ. ಇವಾಗ ಒಬ್ಬರು ಜಾಯ್ನ್ ಆಗಿದ್ದಾರೆ. ಸೊ ಒಂದಷ್ಟು ದಿನಗಳಾದಮೇಲೆ ಅವ್ರಿಗೂ ಕ್ಲಾಸ್ ಮಾಡಬೇಕು, ಬಟ್ ಟೈಮ್ ಆಗಿಲ್ಲ. ಬಟ್ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಒಂದಷ್ಟು ಹೊಸ ಜ್ಯುವೆಲರಿಗಳು ಮಾಡಿದ್ದೀನಿ. ಇದೆಲ್ಲ ಪೆಂಡೆಂಟು. ಸೊ ಹೊಸದೊಂದು ಕಟರ್ ತರಿಸಿದ್ದೆ. ಸೊ ಹಂಗಾಗಿ ಅದ್ರ ಮೇಲೆ ನನ್ನ ಕೈಯಿಂದ ಮಾಡಿರೋವಂಥ ಡಿಸೈನ್ ಇದು. ಸೊ ಇದು ಪೆಂಡೆಂಟ್ ಬರುತ್ತೆ. ಸೊ ಅದಕ್ಕೆ ಮ್ಯಾಚ್ ಆಗೋ ಒಂದು ಇಯರಿಂಗ್ ಕೂಡ ಮಾಡಿಟ್ಟಿದ್ದೀನಿ. ಇದು ಅದರದ್ದು ಇಯರಿಂಗು. ಸೊ ಚೆನ್ನಾಗಿದೆಯಲ್ಲ. ಸೊ ಆರ್ಟ್ ಶೇಪಲ್ಲಿ ಒಂದೆರಡು ಇಯರಿಂಗ್ಸ್ ಮಾಡಿದ್ದೀನಿ. ಅದಕ್ಕೆ ಬೀಡ್ಸ್ ಹಾಕಿದ್ದೀನಿ ಸುತ್ತ. ಸೊ ನೋಡ್ತಾ ಇರ್ಬೋದು. ಬಟ್ ಅದಕ್ಕೆ ಡಿಸೈನ್ ಎಲ್ಲ ಬೇರೆ ಥರ ಕೊಟ್ಟಿದ್ದೀನಿ, ಆರ್ಟ್ ಶೇಪ್ದಿದ್ದು. ಸೊ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹೊಸ ಡಿಸೈನ್ನ ಮಾಡಿಟ್ಟಿದ್ದೀನಿ. ಜಸ್ಟ್ ಒಂದು ಇದು ಸರ್ಕಲ್ ಶೇಪಲ್ಲಿ ತೊಗೊಂಡಿರೋವಂಥ ಡಿಸೈನ್ಗೆ ಒಂದು ಕೈಯಿಂದ ಡಿಸೈನ್ ಕೊಟ್ಬಿಟ್ಟು ಅದ್ರ ಸುತ್ತ ನಾನು ಬೀಡ್ಸ್ ಹಾಕಿದ್ದೀನಿ. ಡಿಫ್ರೆಂಟಾಗಿ ಮಾಡಿದ್ದೀನಿ. ಸೊ ಇದು ನೋಡಿ, ಈ ಆರ್ಟ್ ಶೇಪಲ್ಲೇ ಒಂಥರ ಇದೊಂದು ಡಿಸೈನ್ ಆಯಿತು. ಸೊ ಅದ್ರ ಜೊತೆಗೆ ಇವಾಗ ಇದೊಂದು ಡಿಸೈನ್ ಮಾಡಿದ್ದೀನಿ. ಇದಂತೂ ಒಳ್ಳೆ ಸ್ಮೂತಾಗಿ ಬಂತು. ಆ್ಯಕ್ಚುಲಿ ಒಂದೇ ಕಡೆ ಬೀಡ್ ಹಾಕಿದ್ದೀನಿ, ಇನ್ನೂ ಈ ಕಡೆ ಹಾಕಬೇಕು. ಹಂಗೆ ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಮಾಡ್ತಾಯಿದ್ದೆ, ಇನ್ನೂ ಸ್ವಲ್ಪ ಡ್ರೈ ಆಗ್ತಾಯಿದೆ. ಹಾಗಾಗಿ ಮಣ್ಣು ಹಂಗೆ ಬಿಟ್ಬಿಟ್ಟಿದ್ದೀನಿ ಫ್ಯಾನ್ ಆನ್ ಮಾಡಿ. ಸೊ ಹಂಗಾಗಿ ಇದಾಗ್ಬಿಟ್ಟಿದೆ. ಒಂದಷ್ಟು ಬೀಡ್ಸ್ಗಳಿದ್ದಾವೆ. ಟೇಬಲೆಲ್ಲ ಕ್ಲೀನ್ ಮಾಡಿ ಇವಾಗ ಒಂದಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಮೊದಲು ಮಾಡಿರೋವಂಥ ಜುಮ್ಕಗಳು ತೋರಿಸಿದ್ದೀನಿ ಆಲ್ರೆಡಿ. ಫೈರ್ಗೆ ಹಾಕಿಲ್ಲ ಇನ್ನೂ. ಈ ಮನೆ ಹತ್ರ ಹಾಕೋಕ್ಕಾಗಲ್ಲ, ಎಲ್ಲರೂ ದೂರ ಹೋಗಬೇಕು ಫೈರ್ಗೆ ಹಾಕೋಕ್ಕೆ. ಮರದ ಹೊಟ್ಟೆಲ್ಲ ತಂದು ರೆಡಿ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಡಿಸೈನ್ಸು. ಮತ್ತು ಒಂದು ವಿಡಿಯೋ ಶೂಟ್ಗೆ ಅಂದ್ಬಿಟ್ಟು ಇದನ್ನು ಮಾಡಿದ್ದೀನಿ. ಸೊ ಪೇಂಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಜುಮ್ಕಾಗೆ ಪೇಂಟ್ ಮಾಡಿದೆ, ಹ್ಯಾಂಡ್ ಪೇಂಟಿಂಗು. ಸೊ ಬೇರೆ ಮಣ್ಣಿನ ಮಾಡಿರೋದೆಲ್ಲ ಇನ್ನೂ ಮಿಕ್ಕಿರೋ ಎಕ್ಸ್ಟ್ರಾನೆಲ್ಲ ತೆಗೆದಿಟ್ಟಿದ್ದೀನಿ ಇಲ್ಲಿ. ಇದೊಂದಷ್ಟು ರುದ್ರಾಕ್ಷಿ ಬೀಡು ಪೇಂಟ್ ಮಾಡಿರೋದಲ್ಲೇ ಇದೆ, ಅದನ್ನು ಕೂಡ ಪೋಣಿಸ್ಬೇಕು, ಟೈಮೇ ಆಗ್ತಾಯಿಲ್ಲ. ಸೊ ಅದ್ರ ಜೊತೆಗೆ ಒಂದಷ್ಟು ವರ್ಕ್ಗಳೆಲ್ಲ ಹಂಗೆ ಬ್ಯಾಲೆನ್ಸ್ ಇದ್ದಾವೆ. ಬೆಳಗ್ಗೆ ಅಷ್ಟೇ ಪಲಾವ್ ಮಾಡಿ ಪೂರ್ವಿನ ಟ್ಯೂಷನಿಗೆ ಬಿಟ್ಟಿದ್ದಾಯಿತು. ಅಯ್ಯಪ್ಪ, ಬೀರ್ಚೆ ತಳ್ಕೊಬರೋಕ್ಕಾಗ್ತಲ್ಲ. ಸೊ ಆವಾಗಲೇ ಕಾಫಿ ಮಾಡಿದೆ, ನೋಡಿದ್ರೆ ಹಾಲೇ ಹೊಡ್ಕೊಂಡಿದ್ದೆ. ವೇಸ್ಟ್ ಆಯಿತು ಕಾಫಿ ಎಲ್ಲ, ಅರ್ಧ ಲೀಟ್ರ್ ವೇಸ್ಟ್ ಆಯಿತು. ಎಲ್ಲ ವೇಸ್ಟ್ ಅಂದ್ಬಿಟ್ಟು ಎಲ್ಲ ಬಿಸಾಕಿದ್ದಾಯಿತು. ಸೊ ಪಲಾವು ಬೆಳಗ್ಗೆ ಮಾಡಿರೋದು. ಸೊ ನೆನ್ನೆ ನೈಟು ಸಾಂಬಾರು ಮಾಡಿಟ್ಟಿದ್ದೆ. ಸೊ ಇನ್ನೂ ಸಾಂಬಾರಿದೆ, ಸಾಯಂಕಾಲಕ್ಕೆ ಮುದ್ದೆ ಮಾಡ್ಕೊಂಡ್ರೆ ಆಯಿತು. ಬಿಟ್ಟರೆ ಮೊಸರದು ಒಂದು ರೈತ ಮಾಡಿಟ್ಟಿದ್ದೆ. ಇವಾಗ ಪೂರಿಗೆ ಬರೋ ಟೈಮ್ ಆಯಿತು. ಆಟೋ ಹೋಗೋದವ್ರಿಗೆ ಹೇಳಿ ಕಳಿಸಿದ್ದೀನಿ ಕರ್ಕೊಬರೋದಕ್ಕೆ. ಅದು ಬಿಟ್ಟರೆ ಇಲ್ಲೊಂದಷ್ಟು ಜ್ಯುವೆಲರಿ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿದೆ. ಸೊ ಈಗ ನೋಡ್ತಾ ಇರ್ಬೋದು, ಎಲ್ಲ ಹೊಸ ಜ್ಯುವೆಲರಿ ಇದು. ಸೊ ಈ ನಡುವೆ ಸ್ಟಾಲ್ ಇಲ್ಲ ಸದ್ಯಕ್ಕೆ. 2 ಸ್ಟಾಲ್ ವೇಸ್ಟ್ ಆಯಿತು, ಸುಮ್ಮನೆ ಹೋಗಿದ್ದು. ಹಾಗಾಗಿ ಬೇಡ, ಸ್ಟಾಲ್ ಕತೆನೇ ಬೇಡ ಅಂತ ಹೇಳ್ಬಿಟ್ಟು ದುಡ್ಡು ಕಟ್ಟೋದು ಸುಮ್ಮನೆ. ಏನೂ ವರ್ಕೌಟೇ ಆಗ್ತಾಯಿಲ್ಲ. ನೋಡಿ, ಈ ಥರದ್ದೊಂದು ಟೇಬಲ್ ತಂದು ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಜ್ಯುವೆಲರಿ ಫೋಟೋಶೂಟಿಗೆ ಚೆನ್ನಾಗಿದೆ ಇದು. ವಿಡಿಯೋ ಶೂಟಿಗೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಏನೋ ಅಷ್ಟು ಫೋಟೋಗ್ರಫಿ ವಿಡಿಯೋಗ್ರಫಿ ಬರೋಲ್ಲ ನಮಗೆ, ಬಟ್ ಆದಷ್ಟು ಮಾಡ್ತೀನಿ ನಾನು. ಸೊ ನಾನು ಚಾನಲ್ ನಡೆಸೋದ್ರಿಂದ ಒಂದು ಸ್ವಲ್ಪ ನನಗೂ ಅದ್ರ ಬಗ್ಗೆ ಒಂದು ಚೂರು ಗೊತ್ತಷ್ಟೇ. ಹೆವಿಯಾಗಿ ಏನು ತಿಳ್ಕೊಂಡಿಲ್ಲ ನಾನು, ಬಟ್ ಆದಷ್ಟು ಹೆಂಗೋ ಚಾನಲ್ ನಡ್ಸ್ಕೊಂಡು ಹೋಗೋಷ್ಟಾದರೂ ಇದೆ. ಬರೀ ಬೀಡ್ಸ್ ಇರೋವಂಥ ಒಂದು ಸರ ಇದು. ಸೊ ಆಲ್ಮೋಸ್ಟ್ ಈ ಸರಗಳನ್ನೆಲ್ಲ ಹಾಕಿ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಹಳೆ ವಿಡಿಯೋ ನೋಡಿರೋರಿಗೆಲ್ಲ ಗೊತ್ತಿದೆ. ಒಂದು ಸೆಟ್ಟು ಸುಮ್ಮನೆ ಟ್ರಯಲ್ಗೆ ಹಾಕೋಬೇಕು ಅನಿಸ್ತಾ ಇದೆ, ನೋಡೋಣ ಹಾಕ್ಕೊಂಡು. ಇದೊಂದು ಹಾಕ್ಕೊಳ್ತೀನಿ ನಾನು. ತೋರಿಸ್ತೀನಿ ನಾನು ಹಾಕ್ಬಿಟ್ಟು. ಸೊ ನಾನಿವಾಗ ಒಂದು ಸರನ ಹಾಕ್ಬಿಟ್ಟು ತೋರಿಸ್ತೀನಿ. ಏನಾಯ್ತಲ್ಲ ಇದು ಸೆಟ್ಟು ಚೆನ್ನಾಗಿದೆ, ಚೌಕರ್ ಸೆಟ್ಟು. ಆ್ಯಕ್ಚುಲಿ ಇದು ಪೂರ್ತಿ ಮಣ್ಣಿಂದು ಅಂದರೆ ಯಾರು ನಂಬೋದೇ ಇಲ್ಲ, ಹಂಗಿದೆ ಇದು ಸೆಟ್ಟು. ಸೊ ನೋಡ್ತಾ ಇರ್ಬೋದು. ಸೊ ಇದು ಸೆಟ್ಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಮಣ್ಣಿಂದಂದ್ರೆ ಸಡನ್ನಾಗಿ ನಂಬೋಕ್ಕಾಗಲ್ಲ, ಹಂಗೆ ಕಾಣಿಸ್ತಾ ಇದೆ. ಸೊ ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡ್ಬೋದು. ನಾನು ಆನ್ಲೈನಲ್ಲಿ ಕೂಡ ಕುರಿಯರ್ ಎಲ್ಲ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಒಂದಷ್ಟು ಜನ ಜ್ಯುವೆಲರಿ ಮಾಡಬೇಕು ಅಂತ ಕಲಿಯೋರಿದ್ದರೆ ಅವ್ರಿಗೂ ಕೂಡ ನಾನು ಕ್ಲಾಸಸ್ ಮಾಡ್ತಾಯಿದ್ದೀನಿ. 11th ಬ್ಯಾಚು ಕಂಪ್ಲೀಟ್ ಆಗಿದೆ. ಸೊ ಯಾರಾದರೂ ಬೇಕು ಅನ್ನೋರು ಕ್ಲಾಸಸ್ಸು ಜಾಯ್ನ್ ಆಗ್ಬೋದು. ಸೊ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಕಾರ್ಡು ಮತ್ತು ಇದನ್ನೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ. ಎಷ್ಟೊಂದು ವೀಡಿಯೋದಲ್ಲಿ ನಂದು ಬ್ಯಾನರ್ ಕೂಡ ತೋರಿಸಿದ್ದೀನಿ, ಅದ್ರಲ್ಲಿ ನಂಬರ್ ಕೂಡ ಇದೆ. ಸೊ ಡೈರೆಕ್ಟಾಗಿ ನಾನು ವೀಡಿಯೋದಲ್ಲಿ ಮೆನ್ಷನ್ ಮಾಡೋಕ್ಕಾಗೋದಿಲ್ಲ. ಸೊ ಹೇಗಿದೆ ಸರ ಅಂತ ನೀವು ಹೇಳಿ ಸ್ವಲ್ಪ ನನಗೆ. ಆಲ್ಮೋಸ್ಟು ಮಣ್ಣಿನ ಜ್ಯುವೆಲರಿ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ. ನಾನು ವೀಡಿಯೋದಲ್ಲೆಲ್ಲ ಹೇಗೆ ಮಾಡ್ತೀನಿ ಏನು ಕತೆ, ಅದನ್ನು ತೊಳೆಯೋದಾಗಿರ್ಬೋದು, ಪೇಂಟ್ ಮಾಡೋದಾಗಿರ್ಬೋದು, ಮತ್ತು ಅದನ್ನು ಪ್ಯಾಕಿಂಗ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಪ್ರೋಸೆಸ್ನ ನನ್ನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಟೆರಕೋಟ ಮಾಡೋದನ್ನ. ಸೊ ನೀವು ಎಲ್ಲರೂ ನೋಡ್ತಾ ಇರ್ತೀರ. ಸೊ ಆದಷ್ಟು ಆರ್ಡ್ರ್ ಮಾಡಿದ್ರೆ ನನಗೂ ಉಪಯೋಗ ಆಗುತ್ತೆ. ಮತ್ತು ಎಲ್ಲೆಲ್ಲಿ ಸ್ಟಾಲ್ ಫ್ರೀ ಕೊಡ್ತಾರಲ್ಲ ಅಲ್ಲೆಲ್ಲ ನನಗೊಂದು ಸ್ವಲ್ಪ ಮೆನ್ಷನ್ ಮಾಡಿ ಹೇಳಿ. ಯಾಕಂದರೆ ಸ್ಟಾಲ್ ಫ್ರೀ ಕೊಟ್ಟರೆ ನನಗೂ ಕೂಡ ಅನುಕೂಲ ಆಗುತ್ತೆ. ಸೊ ಇವಾಗಿರೋ ಸ್ಟಾಲ್ ಚಾರ್ಜಸಲ್ಲೆಲ್ಲ ತುಂಬ ಕಷ್ಟನಪ್ಪ. 8,000 to 10,000 ಕೇಳ್ತಾರೆ ಆಫ್ ಸ್ಟಾಲಿಗೆ. ಸೊ ಇಂಥ ಒಂದು ಸಿಚುವೇಷನಲ್ಲಿ ನಮ್ಗಳಿಗೆ ಹೋಗಿ ಅಲ್ಲಿ ಇವಾಗ ಹಾಕಿರೋ ಜ್ಯುವೆಲರಿ ಮೇಲೆ ಐಟಮ್ಸ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಎಲ್ಲ ತುಂಬ ವೆಚ್ಚಗಳು ಖರ್ಚಾಗಿರುತ್ತೆ. ಸೊ ಇದರಲ್ಲಿ ನಾವು ಸ್ಟಾಲ್ ಚಾರ್ಜ್ ಕಟ್ಟೋವಾಗ ಏನೂ ಆಗಲ್ಲ. ಒಂದು ಮಣ್ಣಿನ ಜ್ಯುವೆಲರಿ ಅಂತೂ ಸೇಲೇ ಆಗ್ತಾಯಿಲ್ಲ ಇವಾಗ. ಸ್ವಲ್ಪ ಅದಕ್ಕೆ ಆರ್ಟಿಫಿಷಿಯಲ್ ಜ್ಯುವೆಲರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಒಂದು ಟೇಬಲಲ್ಲಿ ಅರ್ಧ ನಾನು ಮಣ್ಣಿನ ಜ್ಯುವೆಲರಿ ಇಟ್ಟರೆ ಇನ್ನು ಅರ್ಧ ಕ್ಲಿಪ್ಸ್ ಐಟಮ್ಸು, ಬೇರೆ ಸರ, ಓಲೆಗಳು, ಈ ಥರ ಆರ್ಟಿಫಿಷಿಯಲ್ದು ಕೂಡ ನಾನು ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದಷ್ಟು ಜನ ಸಬ್ಸ್ಕ್ರೈಬರ್ ನೋಡಿಬಿಟ್ಟು ಅದು ಬೇಡ ಅಂದರೆ, ಮಣ್ಣಿನ ಬೇಡ ಅಂದರೆ ಆರ್ಟಿಫಿಷಿಯಲ್ ಕೂಡ ತಗೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಸೊ ಆದಷ್ಟು ಫ್ರೀ ಸ್ಟಾಲ್ ಇದ್ದಾಗೆ ನನಗೆ ಅನುಕೂಲ ಆಗುತ್ತೆ. ಸೊ ಇವಾಗ ಇನ್ನೊಂದು ವಿಷಯನ ಮೆನ್ಷನ್ ಮಾಡಬೇಕು. ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ 2 ಕೆನೋಪಿ ಕೊಟ್ಟಿದ್ದಾರೆ. ಅದಕ್ಕೆ ಮೇಲ್ ಟಾರ್ಪಲ್ ಇಲ್ಲ. ಆ ಟಾರ್ಪಲ್ ಹಾಕಿಸಾದ್ಮೇಲೆ ಪಬ್ಲಿಕ್ ಎಲ್ಲಿ ಒಂದು ಪ್ಲೇಸಲ್ಲಿ ನನಗೆ ಜನ ಜಾಸ್ತಿ ಸಿಗ್ತಾರೆ ಅಂಥ ಪ್ಲೇಸ್ಗಳಲ್ಲಿ ನಾನು ಸ್ಟಾಲ್ಸ್ನ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಒಂದು ದಿನನಿತ್ಯದ ಖರ್ಚು ವೆಚ್ಚಗಳಿಗಾದರೂ ನಾನು ದುಡಿಬೇಕು ಅಂತ ಹೇಳ್ಬಿಟ್ಟು ಇವಾಗ ನಾನು ಒಂದು ಪ್ರಿಪೇರ್ ಮಾಡೋದಕ್ಕೆ ರೂಮಲ್ಲಿದೆ. ಅದು ಕೆನೋಪಿ ತೋರಿಸ್ತೀನಿ. ಬಟ್ ಬಿಗ್ ಸೈಜೇ, ಒಂದು 6x6 ಇದೆ, ಒಂದು 10x10 ಇದೆ. ಸೊ ಎರಡಕ್ಕೂ ಟಾರ್ಪಲ್ ಮಾಡಿಸ್ಬೇಕು. ಟಾರ್ಪಲ್ ಮಾಡಿಸಾದ್ಮೇಲೆ ನಾನೊಂದು ಸ್ಟಾಲ್ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಸೊ ರೂಮಲ್ಲಿದೆ ಅದು ಕೆನೋಪಿ, ಬಟ್ ಅದು ಬಿಚ್ಚೋಕ್ಕಾಗಲ್ಲ, ತುಂಬ ದೊಡ್ಡದೇ ಅದು, ನಂಗೆ ಬಿಚ್ಚೋಕ್ಕಾಗಲ್ಲ. ಜಸ್ಟು ತೋರಿಸ್ತೀನಿ ಅಷ್ಟೇ ನಾನು. ಸೊ ಈ ವಿಡಿಯೋದಲ್ಲಿ ಎಲ್ಲೂ ಮೆನ್ಷನೇ ಮಾಡಿಲ್ಲ ನಾನು ಅವರು ಇದು ಮಾಡಿರೋ ಅಂಥದ್ದನ್ನ. ಒಂದ್ರ ಮೇಲೆ ನಾನು ಜೋಡಿಸಿಟ್ಟಿದ್ದೀನಿ. ಆ್ಯಕ್ಚುಲಿ ನನಗೆ ಎತ್ತಕ್ಕಾಗಲ್ಲ. ಆಟೋದವ್ರಿಗೆ ಹೇಳ್ಬಿಟ್ಟು 2 ಕೆನೋಪಿನೂ ಎತ್ಕೊಬಂದು ಇಲ್ಲಿ ಹಾಕಿರೋವಂಥದ್ದು. ಸೊ ವೀಡಿಯೋ ಪರ್ಪಸ್ಗೋಸ್ಕರ ಇವತ್ತು ಅದನ್ನು ಅಲ್ಲಿ ಕ್ಲೋಸ್ ಮಾಡಿದ್ದೀನಿ. ಅಲ್ಲೊಂದು ಕಬ್ಬಿಣದ ರ್ಯಾಕ್ ಇದೆ, ನೀವು ಆಲ್ರೆಡಿ ವೀಡಿಯೋದಲ್ಲಿ ನೋಡಿರ್ತೀರ. ಸೊ ಹಂಗಾಗಿ ಒಂದಷ್ಟು ಐಟಮ್ಸ್ ಎಲ್ಲ ಅಲ್ಲಿ ಕ್ಲೋಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನೇ ಬೆಡ್ಶೀಟ್ನ ಹಾಕಿಸ್ದೆ ಬೆಳಗ್ಗೆ ಒಬ್ರ ಕೈಲಿ. ಸೊ ಇವಾಗ ಈ 2 ಕೆನೋಪಿಗಳಿದ್ದಾವೆ. ಸೊ ಇದಕ್ಕೆ 2ಕ್ಕೂ ಟಾರ್ಪಲ್ ಹಾಕಿದ್ರೆ ನನಗೆಲ್ಲರೂ ಸ್ಟಾಲ್ಸ್ ಹಾಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಬಿಸಿಲು ಮತ್ತು ಮಳೆಗೆ ಒಂದು ಅನುಕೂಲ ಆಗೋವಂಥ ಒಂದು 2 ಕೆನೋಪಿ ಇದು. ಸೊ ಅದಕ್ಕೆ ಟಾರ್ಪಲ್ ಹಾಕೋ ಒಂದು ವ್ಯವಸ್ಥೆ ನಾನು ನೆಕ್ಸ್ಟ್ ಮಾಡ್ತೀನಿ. ಸೊ ಅದನ್ನು ಕೂಡ ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ನಾನು.
ಸೊ ಒಂದು ಒಳ್ಳೆ ಜಾಗ ನೋಡ್ಕೋಬೇಕು. ಯಾರಾದರೂ ಜನ ಇರೋವಂಥ ಪ್ಲೇಸು ಮತ್ತು ಪಬ್ಲಿಕ್ ಇರೋವಂಥ ಪ್ಲೇಸ್ಗಳನ್ನ ನನಗೆ ಮೆನ್ಷನ್ ಮಾಡಿ. ಸೊ ನನಗೂ ಅನುಕೂಲ ಆಗುತ್ತೆ. ಸ್ಟಾಲ್ಸ್ ಹಾಕೊಂಡ್ರೆ ಸ್ವಲ್ಪ ದುಡಿಯೋ ಮಟ್ಟಕ್ಕೆ ಆಗ್ತೀನಿ ಅಂತ. ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸ್ಟ್ಯಾಚು. ಸೊ ತಂದೆ ಪೇಂಟ್ ಮಾಡೋಣ ಅಂದ್ಕೊಂಡೆ, ಪೇಂಟ್ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಮೇಲೆ ಎತ್ತಿಟ್ಟಿದೆ. ಸೊ ಇವತ್ತು ಕೆಳಗಡೆ ಇಡಿಸಿದ್ದೀನಿ. ಇದಕ್ಕೊಂದು ಪೇಂಟ್ ಮಾಡಬೇಕಂತ ಒಂದು ಆಸೆ ಇದೆ. ಹೇರ್ಗೆಲ್ಲ ಬ್ಲ್ಯಾಕ್ ಹಾಕ್ಬಿಟ್ಟು ಸ್ಕಿನ್ ಕಲರ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಮುಖಕ್ಕೆಲ್ಲ. ಸೊ ಹಂಗಾಗಿ ಒಂದು ಪೇಂಟ್ ಕೆಲಸನೂ ಆಗ್ಬೋದು, ಮಾಡಿದ್ರೆ ಮಾಡ್ತೀನಿ. ಟೈಮ್ ತೊಗೊಂಡು ಮಾಡಬೇಕಾಗುತ್ತೆ. ಸೊ ಇದು ಒಂದು ಪ್ರೋಗ್ರಾಮಲ್ಲಿ ನನಗೆ ಗಿಫ್ಟಾಗಿ ಸಿಕ್ಕಿದ್ದು. ಸೊ ನಿಜ ಖುಷಿಯಾಗುತ್ತೆ. ಈ ಥರದೊಂದು ಇದನ್ನು ಸಿಗಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು ನಿಜ. ಸೊ ಇವತ್ತಿಂದು ವಿಡಿಯೋ ಇಷ್ಟೇ ಅನ್ಕೋತೀನಿ. ಆಲ್ಮೋಸ್ಟು ಟೆರಾಕೋಟಲ್ಲಿ ತೋರಿಸಿದ್ದೀನಿ ಇವತ್ತು ನಾನು. ಸೊ ಹೇಗಿದೆ ಡಿಸೈನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ಮ ಒಂದೊಂದು ಕಮೆಂಟ್ಸ್ ಕೂಡ ನನಗೆ ಒಂದು ಮೋಟಿವೇಶನ್ ಥರ. ಸೊ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಮತ್ತು ಇದನ್ನು ಆಲ್ಮೋಸ್ಟ್ ತೋರಿಸಿದ್ದೀನಿ, ಬಟ್ ನೋಡದಿರೋರಿಗೆ ಯೂಸ್ ಆಗಲಿ ಅಷ್ಟೇ. ಇದು ಕರ್ನಾಟಕ ಸರ್ಕಾರದಿಂದ ಒಂದು ನನಗೆ ಪ್ರೈಸ್ ಬಂದಿರೋವಂಥದ್ದು. ಪುಷ್ಪಫಲ ಪ್ರದರ್ಶನದೊಂದು ಕಾಂಪಿಟೇಷನ್ಗೆ ನಾನು ಇದು ಮಾಡಿದ್ದೆ. ತರಕಾರಿ ಕೆತ್ತನೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ವೆಜಿಟೇಬಲ್ ಕಾರ್ವಿಂಗ್ ಕ್ಲಾಸಸ್ಸಲ್ಲಿ ನಾನು ಅದೇನೋ ಗೊತ್ತಿಲ್ಲ, ಚೆನ್ನಾಗಿ ಮಾಡ್ತಾಯಿದ್ದೆ. ಬಟ್ ಲಾಸ್ಟಲ್ಲಿ ನಾನು ಒಂದು ಕಾಂಪಿಟೇಷನ್ಗೆ ಇದು ಮಾಡಿದಾಗ ನಾನು ಅಂದ್ಕೊಂಡಿರಲಿಲ್ಲ ಪ್ರೈಸ್ ಬರುತ್ತೆ ಅಂತ. ಫಸ್ಟ್ ಪ್ರೈಸ್ ಬಂತು, ಖುಷಿ ಆಯ್ತಪ್ಪ ನನಗೆ. ಸೊ ಆ ಫೋಟೋನೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಅದು ಫೋಟೋ ಸಮೇತ ಅದು ಇಂಡಿಯಾ ಮ್ಯಾಪು ಮತ್ತು ಇದನ್ನೆಲ್ಲ ಮಾಡಿರೋದು ಕಲ್ಲಂಗಡಿ ಹಣ್ಣಲ್ಲಿ. ಸೊ ಹಂಗಾಗಿ ನಾನು ಪ್ರೈಸ್ ಬಂದಿದ್ದು ಅದಕ್ಕೆ. ಸೊ ಇದು ಮೊಮೆಂಟು. ಮೊನ್ನೆ ನನಗೆ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಸನ್ಮಾನ ಮಾಡಿದರು, ಪುನೀತ್ ರಾಜ್ಕುಮಾರ್ ಯುವಕರ ಸಂಘ ಅಂತ. ಸೊ ಅಲ್ಲಿ ನನಗೆ ಇದು ಸಿಕ್ಕಿದ್ದು. ಅಲ್ಲಿ ಸ್ಟಾಲ್ ಹಾಕಿದ್ದೆ. ಸೊ ಸ್ಟಾಲವ್ರು ನನ್ನ ಗುರುತಿಸಿ ಅಲ್ಲಿರುವಂಥವ್ರು ಸಂಘದವ್ರು ಕರೆದ್ಬಿಟ್ಟು ನಿಮಗೊಂದು ಸನ್ಮಾನ ಮಾಡಬೇಕು ಅಂತ ಅಶ್ವಿನಿ ಮ್ಯಾಮ್ನ ಕರೆಸ್ತೀವಿ ಅಂತ ಹೇಳಿದರು. ಬಟ್ ಮ್ಯಾಮ್ ಬ್ಯುಸಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಏರಿಯಾ MLA ಅನಿಸುತ್ತೆ, ಅವ್ರ ಕಡೆಯಿಂದ ನನಗೆ ಒಂದು ಸನ್ಮಾನ ಮಾಡಿ ಅವ್ರ ಕಡೆಯಿಂದ ಒಂದು ಹೆಲ್ಪ್ ಆಗೋ ಥರ ಮಾಡಿದರು. ಸೊ ಅದು ಬಿಟ್ಟರೆ ಇನ್ನೊಂದು ಬೇರೆ TV ಅವರು ನನಗೆ ಒಂದು ಇದನ್ನು ಕೊಟ್ಟಿದ್ದು. ಸೊ ಇಷ್ಟೇ. ಸೊ ಒಂದು ಕಾಂಪಿಟೇಷನ್ ಡಿಸೆಬಿಲಿಟಿದು ಇದ್ದಿದ್ದಾಗ ಅಲ್ಲಿ ಒಂದು ಇದೆ ನೋಡಿ, ಕತ್ತಿಗೆ ಹಾಕಿರೋವಂಥದ್ದು. ಮ್ಯಾರಥಾನು ಪಾರ್ಟಿಸಿಪೇಟ್ ಮಾಡಿದೆ, ಆವಾಗ ಅದನ್ನು ಕೊಟ್ಟಿದ್ದು ನನಗೆ. ಸೊ ಇಷ್ಟೇ ಸದ್ದಿದ್ದ ಒಂದು ಸಿಚುವೇಶನು. ಇಲ್ಲಿಟ್ಟಿದ್ದೆ, ಇವತ್ತು ತೋರಿಸ್ಬೇಕಂತ ತೋರಿಸಿದ್ದು. ಸೊ ಪೂಜೆ ಏನೂ ಮಾಡಿಲ್ಲ ಸದ್ಯಕ್ಕೆ. ಪೂರ್ವಿಗೆ ಹೂವು ತೆಗಿಯೋ ಅಂದರೆ ತೆಗ್ದಿಲ್ಲ, ನಾನು ಮಾಡೋಕ್ಕಾಗದಿರೋ ಒಂದು ಪರಿಸ್ಥಿತಿ ಇಲ್ಲ, ಅದಕ್ಕೆ ಹೂವು ತೆಗ್ದಿಲ್ಲ ನಾನು. ಸೊ ಅಷ್ಟೇ ಇವತ್ತಿನ ವ್ಲಾಗು ಅಷ್ಟೇ. ಸೊ ಎಲ್ರಿಗೂ ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಇಲ್ಲಿ ಕೆಲವೊಂದು ಕ್ಲಿಪ್ಗಳನ್ನ ಅವ್ರ ವೀಡಿಯೋ ಶೂಟಿಗೆ ಅಂತ ನಾನು ಸೆಲ್ಫಿಲಿ ನಾರ್ಮಲಾಗಿ ವೀಡಿಯೋ ಮಾಡೋ ಥರ ಬ್ಲಾಗ್ ಚಾನಲ್ನ ತೋರಿಸಿರೋವಂಥದ್ದು. ಆ್ಯಕ್ಚುಲಿ ಅವರೇ ಈ ವಿಡಿಯೋಗಳನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು. ಸೊ ಅವ್ರ ವೀಡಿಯೋದಲ್ಲಿ ಶೂಟ್ ಮಾಡ್ತಾಯಿದ್ರು. ನಾನು ಹೇಗೆ ವ್ಲಾಗ್ ಚಾನಲ್ನ ಮಾಡ್ತೀನಿ, ಡೈಲಿ ಹೇಗೆ ರುಟೀನ್ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ. ಓಕೆ, ಇವತ್ತಿನ ವ್ಲಾಗು ನಾನು ಮಾಡ್ತಾ ಇರೋದು ಟೆರಾಕೋಟಾ ಜ್ಯುವೆಲರಿ ಬಗ್ಗೆ. ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಮಣ್ಣಿನ ಜ್ಯುವೆಲರಿ ಬಗ್ಗೆ. ಸೊ ದಿನಾ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ ಇವಾಗ ಮಣ್ಣಿನ ಜ್ಯುವೆಲರಿ. ಈಗ ರೀಸೆಂಟ್ ವೀಡಿಯೋಗಳಲ್ಲಿ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಲ್ಲ, ಯಾವಾಗ ಅಪರೂಪಕ್ಕೆ ಒಂದೊಂದು ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಸೊ ಅದರಲ್ಲಿ ಇವತ್ತೊಂದು ಸ್ಪೆಷಲಾಗಿ ಬೇರೆ ಬೇರೆ ಡಿಸೈನ್ಸ್ನ ಮಾಡಿದ್ದೀನಿ. ಹಂಗಾಗಿ ಇವತ್ತಿನ ವ್ಲಾಗ್ ಪೂರ್ತಿ ಬರೀ ಮಣ್ಣಿನ ಜ್ಯುವೆಲರಿನ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಡಿಸೈನ್ಸ್ ಎಲ್ಲ ಹೇಗಿದೆ ಏನು ಕತೆ ಅನ್ನೋದ್ರ ಬಗ್ಗೆ ನೀವು ಹೇಳಿ ವೀಡಿಯೋ ನೋಡೋದ್ಮೇಲೆ. ಸೊ ಇದೆಲ್ಲ ಇವಾಗ ಹೊಸದು ಮಾಡಿರೋವಂಥದ್ದು. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಆ್ಯಕ್ಚುಲಿ ಈ ನಡುವೆ ವ್ಲಾಗ್ಸ್ ಎಲ್ಲ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಯಾವುದೇ ಕಂಟೆಂಟ್ ಇಲ್ಲದೆ ವೀಡಿಯೋಸ್ನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನೇ 2 ದಿನಕ್ಕೊಂದು 3 ದಿನಕ್ಕೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಡೈಲಿ ಟ್ರಾವೆಲ್ ವೀಡಿಯೋಗಳ್ನ ಎಲ್ಲರೂ ನೋಡ್ತಾರೆ. ಸೊ ದಿನ ಅದೇ ಮನೆಯಲ್ಲಿ ವೀಡಿಯೋಗಳು ಮಾಡಿದಾಗ ಸ್ವಲ್ಪ ವ್ಯೂಸ್ ಕಮ್ಮಿನೇ ಬರುತ್ತೆ. ಸೊ ಯಾವುದಾದ್ರೂ ಒಂದು ವಿಶೇಷ ವೀಡಿಯೋ ಇದ್ದರೆ ಮಾತ್ರ ಅದಕ್ಕೆ ಒಂದು ವ್ಯೂಸು ಚೆನ್ನಾಗಿ ಬರುತ್ತೆ. ಸೊ ವ್ಯೂಸ್ ಹೋದಂಗೆ ಅದರದ್ದು ಒಂದು ವ್ಯಾಲ್ಯೂ ಕೂಡ ಚೆನ್ನಾಗಿರೋವಂಥದ್ದು. ಸೊ ಇವಾಗ ಯೂಟ್ಯೂಬಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಬಂದಿದೆ. ಹೈಪ್ ಅಂತ ಒಂದು ಆಪ್ಷನ್ ಬಂದಿದೆ. ಆ್ಯಕ್ಚುಲಿ ಅದನ್ನು ಕೊಡೋದ್ರಿಂದ ಕೂಡ ಯೂಸ್ ಇದೆ ಅಂತೆ. ಸೊ ಇವಾಗ ಗೊತ್ತಾಗಿರೋವಂಥ ಒಂದು ಮ್ಯಾಟ್ರ್ ಇದು. ಹೈಪ್ ಅಂತ ಒಂದು ಅಂದರೆ ಇವಾಗ ಹೊಸ ವೀಡಿಯೋಗಳಿಗೆ ಅದೊಂದು ಆಪ್ಷನ್ ಕೊಟ್ಟಿದ್ದಾರೆ.
ಹಳೆ ವೀಡಿಯೋಗಳಿಗೆ ಅದನ್ನು ಕೊಟ್ಟಿಲ್ಲ. ನಾನು ಯೂಟ್ಯೂಬಲ್ಲಿ ಇವಾಗಷ್ಟೇ ನೋಡಿದ್ದು ರೀಸೆಂಟಲ್ಲಿ. ಸೊ ಐಪ್ ಆಪ್ಷನಲ್ಲಿ ಯಾವುದೇ ದುಡ್ಡಂತೂ ಕಟ್ಟಾಗಲ್ಲ, ಜಸ್ಟ್ ಪಾಯಿಂಟ್ಸ್ಗಳನ್ನ ಬೇರೆಯವ್ರಿಗೆ ಕಳಿಸ್ಬೋದು. ಸೊ ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ, ನಿಮಗೂ ಅನಿಸಿ ನನ್ನ ಕಡೆಯಿಂದ ಪಾಯಿಂಟ್ಸ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟರೆ 480 ಪಾಯಿಂಟ್ಸು ಹೋಗುತ್ತೆ ಒಬ್ಬರ ಕಡೆಯಿಂದ ನಮಗೆ, ನಿಮ್ಮ ಕಡೆಯಿಂದ ಒಬ್ರಿಗೆ ಬರೋ ಅಂಥದ್ದು. ಸೊ ಆ ಪಾಯಿಂಟ್ಸ್ನ ನೀವು ವೀಕಲ್ಲಿ 3 ಟೈಮ್ಸು ಮಾಡಬೇಕಾಗುತ್ತೆ. ಸೊ ಮಾಡಿದರೆ ಕೂಡ ಅದು ಕೂಡ ಅನುಕೂಲ ಆಗುತ್ತೆ ನಮಗೆ. ಸೊ ಇವಾಗ ಬಂದಿರೋ ಹೊಸ ವೀಡಿಯೋಗೆ ಹೊಸ ಒಂದು ಆಪ್ಷನ್ ಅಂತ ಹೇಳ್ಬೋದು. ಹಳೆ ವೀಡಿಯೋಗೆ ಟೆಸ್ಟ್ ಮಾಡ್ತೀನಿ ನಾನು, ಹಳೆ ವೀಡಿಯೋಗೆ ಯಾವುದೇ ಥರ ಐಪ್ ಆಪ್ಷನ್ ಕೊಟ್ಟೇ ಇಲ್ಲ. ಸೊ ನನಗೆ ಗೊತ್ತಾಗಿರೋ ಪ್ರಕಾರ ಇವಾಗ ಆಪ್ಷನ್ನು ಬೇರೆ ಥರ ಹೊಸ ವೀಡಿಯೋದಲ್ಲಿ ಬಂದಿದೆ. ಸೊ ಎಲ್ಲರೂ ಐಪ್ ಆಪ್ಷನ್ನ ನೋಡಿಬಿಟ್ಟು ಐಪ್ ಮಾಡಿ ಪಾಯಿಂಟ್ಸ್ಗಳನ್ನ ಕೊಡಿ. ಸೊ ಯಾವುದೇ ದುಡ್ಡು ಕಟ್ಟಾಗಲ್ಲ ಇದರಿಂದ. ಸೊ ನಿಮಗೆ ಅನಾನುಕೂಲ ಅಂತೂ ಯಾವುದೂ ಇಲ್ಲ, ನನಗೆ ಅನುಕೂಲ ಆಗುತ್ತೆ. ಬಟ್ ವೀಡಿಯೋ ನೋಡಿ ವ್ಯೂಸ್ ಮಾಡೋ ಥರನೇ ಅಟ್ಲೀಸ್ಟ್ ಒಂದು ವೀಡಿಯೋಗೆ ಲೈಕ್ ಕೊಡ್ತೀರಾ, ಅದೇ ಥರ ಐಪ್ ಆಪ್ಷನ್ನ ಓದ್ಬಿಟ್ಟು ಸೊ ನನ್ನ ವೀಡಿಯೋಗೆ ನೀವು ಒಂದಷ್ಟು ಪಾಯಿಂಟ್ಸ್ಗಳನ್ನ ಕೊಡ್ಬೋದು. ಸೊ ಇದರಲ್ಲಿ ಯಾವುದೇ ಲಾಸು ಅಂತೂ ಇಲ್ಲ. ಸೊ ದುಡ್ಡಂತೂ ಕಟ್ಟಾಗಲ್ಲ. ಸೊ ಹಾಗಾಗಿ ಪಾಯಿಂಟ್ಸ್ಗಳನ್ನ ಕೊಡೋದ್ರಿಂದ ವೀಡಿಯೋದು ರೇಟಿಂಗು ಚೆನ್ನಾಗಾಗುತ್ತೆ. ಸೊ ವ್ಯೂಸ್ ಕೂಡ ಚೆನ್ನಾಗಿ ಹೋಗುತ್ತೆ. ಹಾಗಾಗಿ ಎಲ್ಲರೂ ಐಪ್ ಆಪ್ಷನ್ನ ಒತ್ತಿ. ಸೊ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿದ್ದೀರಾ ಅವರೆಲ್ಲರೂ ಈ ವಿಡಿಯೋ ಕೂಡ ಲೈಕ್ ಮಾಡಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಯಾರಿಗಾರು ಗೊತ್ತಿರೋರಿಗೆ ಮತ್ತು ಯಾರಿಗಾರು ಇಷ್ಟ ಆಗಬೇಕು, ಈ ಥರ ವೀಡಿಯೋಗಳು ನೋಡಿ ಸ್ವಲ್ಪ ಅವ್ರಿಗೂ ಇದಾಗಬೇಕು ಅನ್ನೋರಿಗೆಲ್ಲ ಆ ವಿಡಿಯೋನ ಶೇರ್ ಮಾಡಿ. ಸೊ ನೀವು ಮಾಡೋ ಶೇರ್ಗಳು ಮತ್ತು ಕಮೆಂಟ್ಸ್ಗಳು ಕೂಡ ನನಗೆ ಆ್ಯಡ್ ಆಗುತ್ತೆ. ಸೊ ನನ್ನ ಒಂದು ಚಾನಲ್ಗೆ ಅನುಕೂಲನೇ ಅದು. ಸೊ ನೀವು ಮಾಡೋ ಒಂದು ಲೈಕ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಆ್ಯಡ್ ಆಗುತ್ತೆ. ನನ್ನ ಲೈವಲ್ಲಿ ಯಾರೆಲ್ಲ ಹೊಸಬ್ರು ಬಂದು ವೀಡಿಯೋಸ್ನ ನೋಡ್ತೀರಾ, ಸೊ ನಿಮ್ಮಿಂದ ಕೂಡ ನನಗೆ ಅನುಕೂಲ ಇದೆ. ಯಾಕಂದರೆ ಹೊಸಬ್ರಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ, ಇವ್ರು ಯಾರು ಯಾಕೆ ವೀಲ್ ಚೇರಲ್ಲಿದ್ದಾರೆ, ಸೊ ಲೈವಲ್ಲಿ ಬಂದು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಸಡನ್ನಾಗಿ ಲೈವಲ್ಲಿ ನೋಡಿದಾಗ ಅರ್ಥ ಆಗೋಲ್ಲ. ಹೊಸಬ್ರೆಲ್ಲ ಲೈವ್ ನೋಡ್ತಾರೆ. ಸೊ ಲೈವಲ್ಲಿ ನೋಡಾದ್ಮೇಲೆ ಒಂದಷ್ಟು ಜನ ಚಾನಲ್ಗೆ ಹೋಗಿ ವಿಸಿಟ್ ಕೊಡ್ತಾರೆ. ವಿಸಿಟ್ ಕೊಟ್ಟಾದ್ಮೇಲೆ ಇವರು ಲೈಫ್ ಯಾಕೆ ಈ ಥರ ಆಯಿತು ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಅಂತಲೇ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ವೀಡಿಯೋಗಳ್ನ ಹಳೇ ವೀಡಿಯೋದಿಂದ ಹೊಸ ವೀಡಿಯೋವರೆಗೂ ನೋಡ್ಕೊಂಡು ಬರ್ತಾರೆ. ಸೊ ಈ ಥರ ನೋಡ್ಕೊಂಡು ಬರ್ಬೇಕಾದ್ರೆ ಅವ್ರಿಗೂ ಅರ್ಥ ಆಗುತ್ತೆ, ಇವ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದು ಒಂದು ಒಳ್ಳೆಯದಾಯಿತು, ಅವ್ರಿಗೂ ಕೂಡ ಅನುಕೂಲ ಇದೆ ಅಂತ. ಸೊ ಹಿಂಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಅದೇ ಸರ್ ಬಾಯ್ ಕಡೆ ಇಲ್ಲಿಂದ ನೋಡ್ಬೋದು. ಯಾಕೆ ಒಬ್ರು ಸರಿ ಕಟ್ ಮಾಡ್ಕೊಂಡಿಲ್ಲ, ಇದು ದೊಡ್ಡ ಉಗ್ರ ಯಾಕೆ ಕಟ್ ಮಾಡ್ಕೊಂಡಿಲ್ಲ, ಕಾಲ ಉಗ್ರ ಯಾಕೆ ಕಟ್ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡೋಕ್ಕೆ ಬಂದಿದ್ದು ಇದು ಪ್ರಜಾವಾಣಿ ಚಾನಲ್, ನ್ಯೂಸ್ ಚಾನಲಿಂದ. ಸೊ ಅವರು ವೀಡಿಯೋ ಮಾಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಪ್ಲೀಟ್ ಮಾಡಿ ಹೋದರು. ಸೊ ಪೂರಿ ಸ್ಕೂಲ್ಗೆ ಹೋದಾಗಿಂದ ಮುಗಿಸಿ ಬರೋವರೆಗೂ ಮಾಡಿದರು. ನಾನು ದಿನನಿತ್ಯ ಏನೆಲ್ಲ ಮನೇಲಿ ಕೆಲಸ ಮಾಡ್ಕೊಳ್ತೀನಿ, ಮಗುನ ಹೇಗೆ ರೆಡಿ ಮಾಡ್ತೀನಿ, ಮತ್ತು ಹೊರಗಡೆ ಹೇಗೆ ಹೋಗಿ ಬರ್ತೀನಿ ಅನ್ನೋದ್ರ ಬಗ್ಗೆ. ಮತ್ತು ನೆಕ್ಸ್ಟ್ ವೀಡಿಯೋ ಬರುತ್ತೆ, ವೀಡಿಯೋ ಮೆಟ್ರೋದಲ್ಲಿ ಮಾಡ್ತಾರೆ. ಸೊ ನೆಕ್ಸ್ಟ್ ವೀಡಿಯೋ ನೋಡಿ.